ಉದ್ಯೋಗ ಕೊಡಿಸೋ ಹೆಸರಲ್ಲಿ ಬ್ಯೂಟಿಫುಲ್ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಯುವತಿಯರನ್ನ ಬಲೆ ಬೀಸ್ಕೊಳ್ಳೋದಕ್ಕೆ ಸ್ಕೆಚ್ ಹಾಕಿ ಊರು ಬಿಟ್ಟು ಊರಿಗೆ ಬಂದ ಹದಿಹರಿಯದ ಯುವತಿಯರೇ ಎಚ್ಚರವಾಗಿರಬೇಕು. ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಕೆಲಸ ಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರೋರ್ನ ಹೆಂಗೆ ಯಾಮಾರಿಸ್ತಾರೆ ಖತರ್ನಾಕ್ಗಳು. ಕೆಲಸ ಅರಸಿ ಊರಿಗೆ ಬರೋರೇ ಇವರ ಟಾರ್ಗೆಟ್. ಉದ್ಯೋಗ ಹೆಸರಲ್ಲಿ ಬ್ಯೂಟಿಫುಲ್ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೊಳ್ತಿದ್ದಾರೆ ಖತರ್ನಾಕ್ಗಳು. ಊರು ಬಿಟ್ಟು ಊರಿಗೆ ಬಂದ ಹರಿಯದ ಯುವತಿಯರೇ ಎಚ್ಚರ ಎಚ್ಚರ ಎಚ್ಚರ. ಐಟಿ ಸಿಟಿಯ ಪಿಜಿಯಲ್ಲಿ ವಾಸ ಮಾಡ್ತಿರುವ ಹೆಣ್ಣು ಮಕ್ಕಳು ಹುಷಾರಾಗಿ. ಉದ್ಯೋಗ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಯಾಮಾರಿಸ್ತಾರೆ. ಬೇರೆ ಬೇರೆ ದಂಧೆಗಳಿಗೆ ನಿಮ್ಮನ್ನ ಉಪಯೋಗಿಸ್ಕೊಳ್ತಾರೆ. ಸೊ ಹಾಗಾಗಿ ಊರಿಂದ ಊರಿಗೆ ಬಂದವರು, ಬೆಂಗಳೂರಿನ ಪಿಜಿಯಲ್ಲಿರೋರು ನೋಡ್ಲೇಬೇಕು ಈ ಸ್ಟೋರಿಯನ್ನ. ನಿಮ್ಮ ಕಷ್ಟವನ್ನೇ ಬಂಡವಾಳ ಮಾಡ್ಕೋತಾರೆ ಈ ಆಂಟಿಯರು. ಬೆಂಗಳೂರಲ್ಲಿ ಬಾಡಿಗೆ ಮನೆ ಲೇಡಿ ಗ್ಯಾಂಗ್ನಿಂದ ವೇಶ್ಯಾವಾಟಿಕೆ. ಕೆಲಸ ಅರಸಿ ಬೆಂಗಳೂರಿಗೆ ಬರೋರ್ನ ಹೇಗೆಲ್ಲ ಟಾರ್ಗೆಟ್ ಮಾಡ್ತಾರೆ. ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬರೋರಿಗೆ, ಓನ್ ಮನೆ ಮಾಡ್ಕೊಂಡಿರೋರ್ನೇ ಟಾರ್ಗೆಟ್ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇರೋದು, ವೇಶ್ಯಾವಾಟಿಕೆಗೆ ಅವ್ರನ್ನ ಬಳಸ್ಕೊಳ್ತಾ ಇರುವಂಥದ್ದು ಕಂಡು ಬಂದಿದೆ. ಉದ್ಯೋಗದ ಹೆಸರಲ್ಲಿ ಬ್ಯೂಟಿಫುಲ್ ಯುವತಿಯರೇ ಟಾರ್ಗೆಟ್ ಆಗ್ತಾ ಇದ್ದು, ಬೆಂಗಳೂರಿನ ಖತರ್ನಾಕ್ ಆಂಟಿಯರ ಕೈಗೆ ಸಿಕ್ಕು ಯುವತಿಯರು ವೇಶ್ಯಾವಾಟಿಕೆಗೆ ಹೋಗುವಂತಾಗಿದೆ. ಈಗ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಇಡೀ ಲೇಡಿ ಗ್ಯಾಂಗ್ ವೇಶ್ಯಾವಾಟಿಕೆಗೆ ಮುಂದಾಗ್ತಾ ಇದೆ. ಕೇವಲ ಬೇರೆ ಬೇರೆ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಕೆಲಸವನ್ನ ಅರಸಿ ಐಟಿ ಸಿಟಿ ಬೆಂಗಳೂರಿಗೆ ಬರ್ತಾರೆ. ಸೊ ಇಲ್ಲಿ ಬಂದು PG ಮಾಡಿಕೊಂಡು ಮನೆಗಳನ್ನ ಬಾಡಿಗೆಗೆ ತಗೊಂಡು ಉದ್ಯೋಗವನ್ನ ಹುಡುಕ್ತಾರೆ. ಅಂಥದನ್ನ ಬಂಡವಾಳ ಮಾಡಿಕೊಂಡು ವೇಶ್ಯಾವಾಟಿಕೆಗೆ ಬ್ಯೂಟಿಫುಲ್ ಹುಡುಗಿಯರನ್ನ ಬಳಸ್ಕೊಳ್ತಿದ್ದಾರೆ. ಗಿರಾಕಿಗಳನ್ನ ಫೋನ್ ಮೂಲಕ ಸಂಪರ್ಕ ಮಾಡುತ್ತಿದ್ದವರಿಗೆ ಅರೆಸ್ಟ್ ಆಗಿದ್ದಾರೆ. ಇಬ್ಬರು ಕಿಂಗ್ ಪಿನ್ ಮಹಿಳೆಯರು ಬೆಂಗಳೂರಿನ CCB ಬಲೆಗೆ ಬಿದ್ದಿರೋದು. ಕೆಲಸವನ್ನ ಅರಸಿ ಬೆಂಗಳೂರಿಗೆ ಬರ್ತಿದ್ದವ್ರನ್ನ ಒಳ್ಳೆಯ ರೀತಿ ಸೋಗಿನಲ್ಲಿ ಅವ್ರ ಮೈಂಡ್ ವಾಶ್ ಮಾಡಿ ಅವ್ರನ್ನ ಬೇರೆ ಬೇರೆ ಉದ್ಯೋಗಗಳಿಗೆ ಬಳಸ್ತಾ ಇದ್ದಂತಹ ಖತರ್ನಾಕ್ ಗ್ಯಾಂಗ್ ಇದೀಗ ಖಾಕಿ ಬಲೆಗೆ ಬಿದ್ದಿದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವಾಟ್ಸಪ್ ಮೆಸೇಜ್ ಅನ್ನ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಅವ್ರ ಜೊತೆಗೆ ಚಾಟ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಡ್ತಾರೆ, ಹೋಗು, ಯಾವ ಕಾಂಪ್ಲೆಕ್ಸಿಗೆ ಹೋಗಬೇಕು, ಎಷ್ಟೆಷ್ಟು ಅಮೌಂಟನ್ನು ಕೊಡ್ತಾರೆ, ಎಲ್ಲವನ್ನ ಕೂಡ ಚಾಟ್ ಮಾಡಿರೋದು, ಅದರ ಸ್ಕ್ರೀನ್ಶಾಟ್ಗಳನ್ನು ಕೂಡ ನೀವು ನೋಡಬಹುದು. ಸೊ ಹಾಗಾಗಿ ಯಾರೆಲ್ಲ ಕೆಲಸ ಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರ್ತಿರಲ್ಲ, ಗಮನವಿಟ್ಟು ನೀವೆಲ್ಲ ನೋಡಲೇಬೇಕಾದಂತಹ ಸುದ್ದಿ ಇದು. ಒಳ್ಳೆಯವ್ರ ರೀತಿ ಇದ್ದು ಯಾವ ರೀತಿ ಯಾಮಾರಿಸ್ತಾರೆ ಹೆಣ್ಣು ಮಕ್ಕಳನ್ನ ಅಂತ ಹೇಳಿ. ಕಷ್ಟ ಅಂತ ಬಂದವರ ಕಷ್ಟನೇ ಇವರು ಈ ಥರ ಬಳಸ್ಕೊಳ್ತಾರೆ. ಈಗ ಖತರ್ನಾಕ್ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಅವರ ವಾಟ್ಸಪ್ ಚಾಟ್ ಕೂಡ ಈಗ ಲಭ್ಯವಾಗಿರುವುದು. ಇದು ಬೆಂಗಳೂರಿನ
ಆಂಟಿಯರ ಖತರ್ನಾಕ್ ಐಡಿಯಾ. ಹದಿಹರಿಯದ ಹುಡುಗಿಯರನ್ನೇ ಬಂಡವಾಳ ಮಾಡಿಕೊಂಡು ಅವರ ಇನ್ನೋಸೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಕೆಲಸ ಬೇಕು ಅನ್ನೋದನ್ನ ಯೂಸ್ ಮಾಡಿಕೊಂಡು ಕೆಲಸದ ಆಸೆಯನ್ನ ಅವರಿಗೆ ತೋರಿಸಿ ಅವರನ್ನು ಯಾವ ರೀತಿ ವೇಶ್ಯಾವಾಟಿಕೆಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆನೂ ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಓರ್ವ ಯುವತಿಯನ್ನ ರಕ್ಷಣೆ ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಮ್ಮ ಕಷ್ಟನೇ ಬಂಡವಾಳ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹುಷಾರಾಗಿರಿ, ಯಾರನ್ನೇ ನಂಬಕ್ಕೆ ಹೋಗಬೇಡಿ. ನೈಸ್ ಮಾಡ್ತಾರೆ ಅಥವಾ ತುಂಬ ಚೆನ್ನಾಗಿ ಮಾತನಾಡಿಸ್ತಾರೆ ಅಂದ ತಕ್ಷಣ ಅವ್ರು ಹೇಳಿದ ಕೆಲಸಕ್ಕೆಲ್ಲ ಒಪ್ಪಿಗೆ ಕೊಟ್ಟರೆ ಈ ಥರ ನಿಮಗೂ ಕೂಡ ಇಂದಲ್ಲ ನಾಳೆ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಯಾರೆಲ್ಲ ಪಿ ಜಿಗಳಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ, ಕೆಲಸ ಬೇಕು ಅನ್ನೋರು ಈ ಥರ ಮಾತ್ರ ಖತರ್ನಾಕ್ ಆಂಟಿಗಳ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಹೊರ ರಾಜ್ಯದಿಂದ ಕೆಲಸಕ್ಕೆ ಬರೋ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ, ಗಾಳ ಹಾಕ್ತಾರೆ. ಖತರ್ನಾಕ್ ಆಂಟಿಯರೀಗ ಪೊಲೀಸರ ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ಕಿಂಗ್ ಪಿನ್ ಮಹಿಳೆಯರು ಈಗ ಪೊಲೀಸರು ಹೆಡೆಮುರಿ ಕಟ್ಟೋದಿಕ್ಕೆ ಮುಂದಾಗಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಬೆಂಗಳೂರು ಅಂದ ತಕ್ಷಣ ಕೆಲಸಕ್ಕೆ ಅಂತ ಬೇರೆ ಬೇರೆ ದೂರದ ಊರಿನಿಂದ ಕೂಡ ಇಲ್ಲಿಗೆ ಬರ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಬರ್ತಾರೆ. ಯಾಕಂದ್ರೆ ಕೆಲಸ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ. ಬಟ್ ಹಾಗೆ ಬಂದವರ ಇನ್ನೋಸೆನ್ಸ್ ಅನ್ನ ಬಳಸ್ಕೊಂಡು ಅವ್ರಿಗೆ ಕೆಲಸ ಅಥವಾ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ ಈ ರೀತಿ ವೇಶ್ಯಾವಾಟಿಕೆ ಬಳಸ್ಕೊಂಡಿರುವಂತಹ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ಸದ್ಯ ಅದ್ರ ಬಗ್ಗೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಹರ್ಷಿತಾ? ಪವಿತ್ರ, ನೀವ್ ಹೇಳ್ದಾಗೇನೆ ಏನಂತಂದ್ರೆ ಬೆಂಗಳೂರು ಸೇರಿದಂತೆ ವಿವಿಧ ರಾಜ್ಯಗಳಿಗೂ ಕೂಡ ಉದ್ಯೋಗ ಅರಿಸ್ಕೊಂಡು ಸಾಕಷ್ಟು ಜನರು ಕೂಡ ಬರ್ತಾರೆ. ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು. ಆದ್ರೆ ಈ ಒಂದು ಹೆಣ್ಮಕ್ಳಿಗೆ ಇವತ್ತು ಈ ಒಂದು ಸುದ್ದಿ ನೋಡಿದ್ರೆ ಗ್ಯಾರಂಟಿ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕಂತಂದ್ರೆ ಸಾಕಷ್ಟು ಮಹಿಳೆಯರು ಕೂಡ ತಮ್ಮ ಕಷ್ಟದಲ್ಲಿರ್ತಾರೆ. ಸಿಟಿಗೆ ಬಂದ್ರೆ ಜಾಬ್ ಸಿಗುತ್ತೆ, ಒಳ್ಳೆ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಬೋದು ಅಂತ ಸಾಕಷ್ಟು ಜನರು ಕೂಡ ಸಿಟಿಗೆ ಬರ್ತಾರೆ. ಅದ್ರಲ್ಲೂ ಕೂಡ ಬೆಂಗಳೂರು ಆಗಿರ್ಬೋದು, ಹೊರ ರಾಜ್ಯಗಳಿಗೆ ಆಗಿರ್ಬೋದು, ಸಾಕಷ್ಟು ಹಿಂಗೆ ದಿಲ್ಲಿ ಮುಂಬೈಗಳಿಗೆ ಸಾಕಷ್ಟು ಜನರು ಕೂಡ ಹೋಗ್ತಾರೆ. ಆದ್ರೆ ಆ ಒಂದು ಹೆಣ್ಮಕ್ಕಳು ಇನ್ಮೇಲೆ ಎಚ್ಚರವಾಗಿರ್ಬೇಕು. ಯಾಕಂತಂದ್ರೆ ಈ ಒಂದು ಘಟನೆ ಏನಿದೆಯಲ್ಲ, ಈ ಒಂದು ಘಟನೆಯಿಂದ ಸಾಕಷ್ಟು ಮಹಿಳೆಯರಿಗೂ ಕೂಡ ಒಂದ್ ರೀತಿಯಾಗಿ ಪಾಠ ಅಂತಾನೆ ಹೇಳ್ಬೋದು. ಏನು ಉದ್ಯೋಗ ಅರ್ಸ್ಕೊಂಡ್ ಬರೋಂತ ಸಾಕಷ್ಟು ಮಹಿಳೆ ಇರ್ತಾರೆ. ಚಂದದ ಮಹಿಳೆಯರು ಈ ಒಂದು ಟಾರ್ಗೆಟ್ ಆಗಿರ್ತಾರೆ. ಇಬ್ಬರು ಏನು ಈ ಒಂದು ಕಿಂಗ್ ಪಿನ್ ಮಹಿಳೆಯರಿದ್ದಾರೆ. ಅವರು ಕೂಡ ಈಗ ಏನಂತಂದ್ರೆ ಮಹಿಳೆಯರಿಗೆ ಉದ್ಯೋಗದ ಆಸೆಯನ್ನ ತೋರಿಸ್ತಾರೆ. ನಿಮ್ಗೆ ಉದ್ಯೋಗ ಕೊಡಿಸ್ತೀವಿ, ಇಷ್ಟು ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆಯನ್ನ ತೋರಿಸ್ತಾರೆ. ಆ ಆಸೆಗೆ ಬಂದಂತ ಏನು ಮಹಿಳೆಯರಿದ್ದಾರೆ ಅವ್ರನ್ನ ವೇಶ್ಯಾವಾಟಿಕೆಗೆ ಇಳಿಸುವಂತ ಕೆಲಸಕ್ಕೆ ಈ ಒಂದು ಮಹಿಳೆಯರು ಕೂಡ ಮುಂದಾಗಿದ್ದಾರೆ. ಸದ್ಯ ಈ ಒಂದು ಮಹಿಳೆಯರು ಈಗ ಸಿಸಿಬಿ ಬಲೆಗೆ ಕೂಡ ಬಿದ್ದಿರುವಂತದ್ದು. ಇವ್ರ ಟಾರ್ಗೆಟ್ ಏನಂತಂದ್ರೆ ಈಗ ಚಂದ ಏನ್ ಹುಡುಗಿ ಇರ್ತಾರೆ, ಆಮೇಲೆ ಅವ್ರ ಕಷ್ಟವನ್ನ ಕೂಡ ತಿಳ್ಕೊಂತಾರೆ. ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಜಾಬ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ವೇಶ್ಯಾವಾಟಿಕೆಗೆ ಅವ್ರನ್ನ ದೂಡುವಂತ ಕೆಲಸಕ್ಕೆ ಈಗ ಮುಂದಾಗ್ತಾರೆ. ಏನು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹೊರ ರಾಜ್ಯದಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಈಗ ಬೆಂಗಳೂರಿಗೆ ಉದ್ಯೋಗವನ್ನ ಅರಿಸಿ ಬರ್ತಾರೆ. ಅಂತವ್ರು ಮಹಿಳೆಯರು ಕೂಡ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಈ ಒಂದು ಕಷ್ಟವನ್ನೇ ಬಂಡವಾಳಗೆ ಮಾಡ್ಕೊಂಡು ಈ ಒಂದು ಆಂಟಿಯರ್ ಏನಿದ್ದಾರೆ ಇಬ್ರು ಉಮಾ ಮತ್ತೆ ಪುಷ್ಪಲತಾ ಅನ್ನೋರು ಈ ಒಂದು ದಂಧೆಯ ಕಿಂಗ್ ಪಿನ್ ಗಳಾಗಿರ್ತಾರೆ. ಈ ಒಂದು ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ತಮ್ಮ ಬಲೆಗೆ ಬೀಳಿಸ್ಕೊಂಡು ಅವರನ್ನ ಏನಂದ್ರೆ ವೇಶ್ಯಾವಾಟಿಕೆಗೆ ದೂಡ್ತಾರೆ. ಏನಂದ್ರೆ ಈಗ ಒಂದು ಬಾಡಿಗೆ ಮನೆಯನ್ನ ತಗೊಳ್ತಾರೆ, ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಏನು ಬ್ಯಾಡ್ರಹಳ್ಳಿ ಬಳಿ ಒಂದು BL ಬಡಾವಣೆಯಲ್ಲಿ ಮನೆ ಬಾಡಿಗೆಯನ್ನ ಪಡೆದಿರ್ತಾರೆ. ಏನು ಉಮಾ ಮತ್ತು ಪುಷ್ಪಲತಾ ಅನ್ನುವಂತ ಮಹಿಳೆಯರು ಬಾಡಿಗೆಯನ್ನ ಪಡೆದ್ಬಿಟ್ಟು ಉದ್ಯೋಗ ಏನು ಅರಿಸಿಕೊಂಡು ಬರ್ತಾರೆ ಅಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ಒಂದು ಟಾರ್ಗೆಟ್ ಮಾಡಿ ಕೆಲವು ಈಗ ಕಸ್ಟಮರ್ಸ್ ಗಳನ್ನ ವಾಟ್ಸಪ್ ಮೂಲಕ ಅಥವಾ ಫೋನ್ ಕಾಲ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಈಗ ಮಹಿಳೆಯರ ಫೋಟೋಗಳನ್ನ ಅವ್ರಿಗೆ ಕಳಿಸ್ತಾರೆ. ಆ ಫೋಟೋಗಳನ್ನ ಚೂಸ್ ಮಾಡಿ ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೆ ಅಮೌಂಟ್ ಅನ್ನ ಇದ್ ಮಾಡ್ತಾರೆ. 10,000 12,000ಕ್ಕೆ ಏನು ಅವ್ರನ್ನ ವೇಶ್ಯಾವಾಟಿಕೆಗೆ ದೂಡ್ತಾರೆ. ಹೀಗಾಗಿ ಆ ಒಂದು ಚಾಟ್ ಮೂಲಕವೇ ಮಹಿಳೆಯರು ಆ ಒಂದು ಹೋಟೆಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಆ ಒಂದು ಕಳಿಸಿರುವಂತ ಲೊಕೇಶನ್ಗೆ ಅವ್ರನ್ನ ಕಳಿಸ್ತಾರೆ. ಈ ರೀತಿಯಾಗಿ ಮಾಡೋದೇ ಇವರು ಒಂದು ದೊಡ್ಡ ದಂಧೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಏನಂತಂದ್ರೆ ಸಾಕಷ್ಟು ಜನ ಬಾಡಿಗೆಗೆ ಕೊಡ್ತಿರ್ತಾರೆ. ಇನ್ಮೇಲೆ ಬಾಡಿಗೆ ಕೊಡೋರು ಕೂಡ ಒಂದ್ ರೀತಿಯಾಗಿ ಎಚ್ಚರಿಕೆಯಿಂದ ಇರ್ಲೇಬೇಕು. ಯಾಕಂತಂದ್ರೆ
ಆ ಒಂದು ಬಾಡಿಗೆನ ಕೊಡ್ತಾರೆ, ಸರಿಯಾಗಿ ತಿಂಗಳ ಬಾಡಿಗೆ ಬರುತ್ತೆ ಅಂತ ಹೇಳಿ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಏನ್ ನಡೀತಾ ಇದೆ, ಯಾವ ರೀತಿಯಾಗಿ ದಂಧೆಗಳನ್ನ ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದ್ ರೀತಿಯಾಗಿ ಈ ಬಾಡಿಗೆ ಕೊಡುವಂತವ್ರು ಕೂಡ ಒಂದ್ ರೀತಿಯಾಗಿ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಈ ಒಂದು ಏನು ಟೈಮ್ ಟು ಟೈಮ್ ಬಾಡಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಓನರ್ ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಮನೆಯನ್ನ ಬಾಡಿಗೆ ಪಡೆದು ಅಲ್ಲಿ ವೇಶ್ಯಾವಾಟಿಕೆಯನ್ನ ನಡೆಸುವಂತ ಈ ಒಂದು ಮಹಿಳೆಯರಿದ್ದಾರೆ ಸದ್ಯ ಈಗ ಸಿಸಿಬಿ ಬಲೆಗೂ ಕೂಡ ಬಿದ್ದಿದ್ದಾರೆ. ಆ ಒಂದು ಮಹಿಳೆಯರ ಫೋಟೋಗಳನ್ನ ವಾಟ್ಸಪ್ ಮೂಲಕ ಕಳಿಸಿ ಅವ್ರಿಗೆ ಒಂದ್ ರೀತಿಯಾಗಿ ಅಮೌಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಕೆಲವರಿಗೆ 10,000 ಅಂತ ಹೇಳ್ತಾರೆ, 12,000 ಅಂತ ಹೇಳ್ತಾರೆ. ಆಮೇಲೆ ಲೊಕೇಶನ್ ಗಳನ್ನ ಕೂಡ ಕಳಿಸ್ಕೊಡ್ತಾರೆ. ಈ ರೀತಿಯಾಗಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆ ಮಹಿಳೆಯರನ್ನ ಒಂದು ಲೊಕೇಶನ್ಗೆ ಕಳಿಸಿ ಅವ್ರನ್ನ ಬಳಸ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇರುವಂತದ್ದು. ಸದ್ಯ ಈಗ ಈ ಒಂದು ಓರ್ವ ಯುವತಿಯನ್ನು ಕೂಡ ಈಗ ಏನು ರಕ್ಷಣೆ ಮಾಡಿ ಇಬ್ಬರನ್ನು ಕೂಡ ಈಗ ಪೊಲೀಸರು ಕೂಡ ಅರೆಸ್ಟ್ ಮಾಡಿರುವಂತದ್ದು. ಸದ್ಯ ಈಗ ಹೆಣ್ಮಕ್ಳು ಕೂಡ ಒಂದ್ ರೀತಿಯಾಗಿ ಎಚ್ಚರಿಕೆಯಿಂದ ಇರ್ಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಬಾಡಿಗೆ ಕೊಡುವಂತ ಓನರ್ಗಳು ಕೂಡ ಒಂದ್ ರೀತಿಯಾಗಿ ಎಚ್ಚರಿಕೆಯಿಂದ ಇರ್ಬೇಕಾಗಿರುವಂತದ್ದು ಪವಿತ್ರ. ಹರ್ಷಿತಾ, ಈಗ ಸಿಸಿಬಿ ಪೊಲೀಸರು ಯಾವ ರೀತಿ ಪತ್ತೆ ಹಚ್ಚಿದ್ರು? ಈ ಇಬ್ರು ಏನು ಈಗ ಆಂಟಿರ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಪೊಲೀಸರು, ಇವ್ರಿಬ್ರೇನಾ ಅಥವಾ ಇವ್ರ ಜೊತೆಗೆ ಒಂದು ಟೀಮೇ ಇದೆಯಾ? ಯಾಕಂದ್ರೆ ಇಬ್ರೇ ಈ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಅದೇನೋ ಒಂದು ಅನುಮಾನ ಬರುತ್ತೆ. ಸೊ ಹಾಗಾಗಿ ಖಂಡಿತ ಪವಿತ್ರ, ಈ ರೀತಿಯಾಗಿ ಸಾಕಷ್ಟು ಜನರ ಒಂದು ಗ್ಯಾಂಗ್ ಇರುತ್ತೆ. ಈಗ ಇಬ್ಬರಿಂದ ಮಾತ್ರ ಅಂತೂ ಈ ರೀತಿಯಾಗಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ದೊಡ್ಡ ಗ್ಯಾಂಗೇ ಇರ್ಬಹುದು ಅನ್ನೋಂತ ಶಂಕೆ ಕೂಡ ಈಗ ವ್ಯಕ್ತವಾಗಿದೆ. ಯಾಕಂತಂದ್ರೆ ಈ ರೀತಿಯಾಗಿ ಒಂದು ದಂಧೆ ಮಾಡಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ್ದೇ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಮಾಡಕ್ಕಂತೂ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಒಂದು ಗುಂಪನ್ನ ಇಟ್ಕೊಂಡು ಈ ರೀತಿಯಾಗಿ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸದ್ಯ ಏನಂತಂದ್ರೆ ಈಗ ಒಂದು ಓರ್ವ ಮಹಿಳೆ ಒಂದು ಗಿರಾಕಿಗಳನ್ನ ಫೋನ್ ಮೂಲಕ ಸಂಪರ್ಕ ಮಾಡ್ತಾ ಇರುವಂತ ವೇಳೆಯಲ್ಲಿ ಆ ಒಂದು ಮಹಿಳೆಯಿಂದ ಈಗ ಏನಂತಂದ್ರೆ ಪೊಲೀಸರಿಗೆ ಒಂದು ಸಂದೇಶ ಹೋಗಿದೆ. ಆ ಒಂದು ಮೂಲಕವೇ ಈಗ ಆ ಮಹಿಳೆಯನ್ನು ಕೂಡ ಯುವತಿಯನ್ನು ಕೂಡ ರಕ್ಷಣೆ ಮಾಡಿ ಈಗ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈಗ ಸಿಸಿಬಿ ಬಲೆಗೂ ಕೂಡ ಬಿದ್ದಿದ್ದಾರೆ. ಪ್ರತಿ ಬಾರಿ ಏನಂತಂದ್ರೆ ಇವರಿಗೆ ಈಗ ಉದ್ಯೋಗ ಅರ್ಸ್ಕೊಂಡು ಬಂದಂತ ಹುಡುಗಿಯರೇ ಟಾರ್ಗೆಟ್ ಆಗಿರ್ತಾರೆ. ಹೀಗಾಗಿ ಅವರ ಒಂದು ಚಾಟ್ ಲಿಸ್ಟ್ ಏನಿದೆ ಅದನ್ನೆಲ್ಲನೂ ಕೂಡ ಅವರು ಈಗ ಪತ್ತೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಇವ್ರ ಹಿಂದೆ ಇದ್ದಾರೆ, ಇವರ ಗ್ಯಾಂಗ್ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದನ್ನು ಕೂಡ ಎಲ್ಲ ಒಂದು ಜಾಲವನ್ನು ಕೂಡ ಈಗ ಪೊಲೀಸರು ಪತ್ತೆ ಮಾಡಕ್ಕೆ ಒಂದು ಬಲೆಯನ್ನು ಕೂಡ ಬೀಸಿದ್ದಾರೆ. ಸದ್ಯ ಇಬ್ಬರು ಕೂಡ ಈಗ ಪೊಲೀಸರ ಬಲೆಗೆ ಅರೆಸ್ಟ್ ಆಗಿರುವಂತದ್ದು. ಆಮೇಲೆ ಒಂದು ಓರ್ವ ಯುವತಿಯನ್ನು ಕೂಡ ಈಗ ರಕ್ಷಣೆ ಮಾಡಿರುವಂತದ್ದು. ಸದ್ಯ ಇವರ ಹಿಂದೆ ಯಾರಿದ್ದಾರೆ, ಇವರ ಬ್ಯಾಕ್ ಗ್ರೌಂಡ್ ಎಷ್ಟು ದೊಡ್ಡದಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕ್ಬೇಕಾಗಿರುವಂತದ್ದು. ಅಷ್ಟೇ ಅಲ್ಲದೆ ಇವರು ಬಾಡಿಗೆಗೆ ಪಡ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ರು, ಅದು ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ಅಥವಾ ಫೇಕ್ ಆಗಿದೆಯಾ, ಅದೆಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚಬೇಕಾಗಿರುವಂತ ಪವಿತ್ರ.